ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ತಾರಾ ವಿಲೇಜ್ ಲೈಫ್ ಕನ್ನಡ ವಿಲೇಜ್ ಕುಕ್ಕಿಂಗ್ ಚಾನಲ್. ಏನಪ್ಪ ಅಂತ ಅಂದರೆ ಟೈಮ್ ಬಂದು ಎಷ್ಟಾಗಿದೆ ಅಂತ ಅಂದರೆ ಇವಾಗ ಮಧ್ಯಾಹ್ನ 1:30 ಶನಿವಾರ ಇವತ್ತು. ನಮ್ಮನೆ ಇವತ್ತು ವಾರದ ದಿನ. ನೀರು ಕಾಯ್ತಾ ಇದ್ದಾವೆ. ನೀರೊಲಿಗೆ ಉರಿ ಹಾಕಿದ್ದೀನಿ. ನಮ್ಮ ಆಡುಗಳಿಗೆ ಇಲ್ಲೇ ಮೇವನ್ನ ಇಟ್ಟಿದ್ದೆ. ಒಂದ್ಸಲಿ ಹಸಿ ಹುಲ್ಲನ್ನ ಕುಯ್ಕೊಂಬಂದು ಇಟ್ಟಿದ್ದೆ, ಇನ್ನೊಂದ್ಸಲಿ ಒಣ ಹುಲ್ಲನ್ನ ಇಟ್ಟಿದ್ದೀನಿ. ಇವಾಗ ಕರೆಂಟ್ ಇತ್ತು, ಬಾವಿ ಲೈನು. ನೀರು ಆನ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಜೋಳದ ಕಡ್ಡಿ ನೀರು ಹಾಕಿದ್ದೀನಿ, ಹೋಗ್ತಾ ಇದ್ದಾವೆ. ಇವಾಗ ಇನ್ನೊಂದು ತಕ್ಕ ಎತ್ತಾಕೋಣ. ಬೆಳಗ್ಗೆ ತಿಂಡಿ ಬಂದು ಏನು ಮಾಡಿದ್ದೆ ಅಂತ ಅಂದರೆ ದೋಸೆ ಮಾಡಿದ್ದೆ. ತರಕಾರಿ ಸಾಂಬಾರು ಮಾಡಿಬಿಟ್ಟು ಮೊಳಕೆ ಕಟ್ಟಿದ್ದು ಕಾಳುಗಳಿದ್ದು ಕಾಳುಗಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಅದೇ ಸಾಂಬಾರಿಗೆ ದೋಸೆ ಮತ್ತು ನಮ್ಮ ಯಜಮಾನರಿಗೆ ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ದೆ. ಮತ್ತು ಇವಾಗ ನೀರು ಕಾಯ್ತಾ ಇದ್ದಾವೆ. ಹಾಗೆಯೇ ಏನು ಅಂತ ಅಂದರೆ ನಮ್ಮ ಸೀಬೆ ಗಿಡದಲ್ಲಿ ಒಂದು ಸೀಬೆಕಾಯಿ ಹಣ್ಣಾಗಿರೋಂಗಿದೆ, ಕಿತ್ಕೊಂಡು ತಿನ್ನೋಣ ಅಂತ ಬಂದಿದ್ದೀನಿ. ನೋಡಿ, ನಾವು ಬೆಳೆದು ನಾವು ತಿನ್ನೋದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿರಲ್ಲ. ಕತ್ತಿಂದರೆ ಖುಷಿ ಅಂತಾರೆ, ಆದರೂ ನಾವು ಸ್ವಂತವಾಗಿ ನಮ್ಮನೇಲಿ ಬೆಳೆದು ತಿನ್ನೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ನಮ್ಮ ನಿಂಬೆ ಗಿಡ ಇವಾಗ ಚೆನ್ನಾಗಿ ಹೂವಾಗ್ತಾ ಇದೆ. ನೋಡಿ, ಅಲ್ಲೆಲ್ಲ ಗಿಡದಲ್ಲಿ ಹೂವು ಕಾಣಿಸ್ತಾ ಇದೆ. ನೋಡಿ, ಅಲ್ಲಿ ಇವಾಗ ಹೂವಾಗ್ತಾ ಇದೆ. ಕಾಯಿ ಇದೆ ಸ್ವಲ್ಪ. ಸೀಬೆಕಾಯಿ ತೋರಿಸ್ತೀನಿ ತಡೀರಿ ನಾನು ನಿಮಗೆ. ಇಲ್ಲೊಂದು 2 ಇದೆ, ಇಲ್ಲೊಂದು 3 ಇದೆ, ಇಲ್ಲೊಂದು 2 ಇದೆ, ನೆಕ್ಸ್ಟು ಇಲ್ಲೊಂದಿದೆ. ಇವಾಗ ಸದ್ಯಕ್ಕೆ ಒಂದು ಕಿತ್ಕೊಳ್ತೀನಿ. ನೋಡಿ, ಇದೊಂದು ನಮ್ಮ ಹಸ್ಬೆಂಡ್ಗೆ. ಅದು ಹಣ್ಣಾಗೋದಕ್ಕೆ ಇನ್ನೂ ಒಂದಿನ ಬೇಕು. ನೋಡಿ, ಇದು ಈಗಿದ್ದಾಗ ತಿನ್ನೋದಕ್ಕೆ ಚಂದ. ಫುಲ್ಲು ಹಣ್ಣಾಗ್ಬಿಟ್ರೆ ತಿನ್ನೋದಕ್ಕಾಗಲ್ಲ, ಫುಲ್ಲು ಕಾಯು ತಿನ್ನೋದಕ್ಕಾಗಲ್ಲ. ನೆಕ್ಸ್ಟು ಫುಲ್ಲು ಹಣ್ಣಾಗ್ಬಿಡುತ್ತಲ್ಲ, ಆವಾಗಲೂ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನೋಡಿ, ಇದು ಒಂದು ಮೀಡಿಯಮ್ ಆಗಿದೆ, ಈಗ ತಿನ್ನೋಕ್ಕೆ ಚೆನ್ನಾಗಿದೆ. ಇದು ಏನ ಕಟ್ ಮಾಡಿದ್ದೀನಿ. ನೋಡಿ, ಏನು ಅಂತಂದರೆ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಹಣ್ಣಾಗಬೇಕು ಅಂತ ಅನಿಸುತ್ತೆ. ನಾನು ಬೇಗ ಕಿತ್ಬಿಟ್ಟೆ ಅನಿಸುತ್ತೆ. ಒಳಗಡೆ ಇನ್ನೂ ಸ್ವಲ್ಪ ಗಟ್ಟಿ ಇದೆ, ತುಂಬ ಗಟ್ಟಿ ಇದೆ. ಅದು ಏನು ಅಂದರೆ ನಮ್ಮ ಗಿಡದಲ್ಲಿರೋ ಸೀಬೆಕಾಯಿ ಬೇಗ ಹಣ್ಣಾಗೋದೇ ಇಲ್ಲ. ಇವೇನಿಲ್ಲ ಅಂದರೂ ಅಲ್ಲೇ ಒಂದು 2-2.5 ತಿಂಗಳಿಂದ ಈ ಕಾಯಿ ಹಾಗೇ ಇದ್ದಾವೆ. ಇನ್ನೂ ಸ್ವಲ್ಪ ಹಣ್ಣಾಗಬೇಕಾಯ್ತು, ಇನ್ನೂ ಒಂದು ವಾರ ಹೋಗ್ಬೇಕಾಯಿತು. ಈಗ ಏನು ಮಾಡಕ್ಕೆ ಬಂದಿದ್ದೀನಿ ಅಂತ ಅಂದರೆ ಆಡಿಗೆ ಹುಲ್ಲು ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ಇಲ್ಲಿ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಫೀಡ್ಸಿನ ಕಡ್ಡಿ ಇದೆ, ಇವನ್ನೇ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ಹೊಲದೊಳಗೆ ಹೋಗಿ ಕುಯ್ಯೋಣ ಅಂದರೆ ಆ ಬಿಸಿಲಿದೆ. ಈ ಟೈಮಲ್ಲಿ ಹಾವುಗಳು ಜಾಸ್ತಿ. ಹೊಲದೊಳಗೆ ಹೊಲ ಎಲ್ಲ ಫುಲ್ ಬೆಳೆದಿರುತ್ತಲ್ಲ, ಹಾವುಗಳು ಜಾಸ್ತಿ. ನೋಡ್ದಲ್ಲೇ ತುಂಡಿರೋದು ಹೆಚ್ಚು. ತುಂಬ ಸಲ ಅದಕ್ಕೆ ಹಾವು ನೋಡಿ ಹೆದ್ರಿಕೊಂಡಿರೋದು ತುಂಬ ಸಲ. ಇಷ್ಟೆಲ್ಲ ಆಗಿದೆ. ಅದಕ್ಕೋಸ್ಕರ ಇವಾಗ ಹೊಲದೊಳಗೆ ಹೋಗಿಲ್ಲ. ಅದಕ್ಕೆ ಇಲ್ಲಿ ಫೀಡ್ಸಿನ ಕಡ್ಡಿ ಇದೆ ಸ್ವಲ್ಪ, ಹಸುಗೆ ಅಂತ ಹಾಕಿರೋದು. ಇವಾಗ ಇದನ್ನೇ ಆಡಿಗೆ ಕುಯ್ಕೊಂಡು ಹೋಗಿ ಇಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಕುಯ್ಯೋಣ. ಫ್ರೆಂಡ್ಸ್, ನೋಡಿ ಇಷ್ಟು ಕುಯ್ಕೊಂಡಿದ್ದೀನಿ. ಇದನ್ನು ತಗೊಂಡೋಗಿ ಇಕ್ತೀನಿ. ನೆಕ್ಸ್ಟು ಇದು ತಿಂದಾದ್ಮೇಲೆ ಮತ್ತೆ ಬಂದು ಕುಯ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಇವಾಗ ಅಡಿಗೆ ಮೇವನ್ನ ಇಟ್ಟೆ ಫ್ರೆಂಡ್ಸ್. ಆವಾಗಲೇ ನೀರು ಆನ್ ಮಾಡಿದ್ನಲ್ಲ, ಜೋಳದ ಕಡ್ಡಿ ಒಳಗೆ ಕರೆಂಟ್ ಹೋಗಿದೆ. ಇವಾಗ ಬೀಗ ಹಾಕೊಂಡು ಹೋಗ್ತೀನಿ. ಮತ್ತೆ ಬರುತ್ತಾ ಏನೋ ಗೊತ್ತಿಲ್ಲ, ಎಷ್ಟು ಗಂಟೆ ಕರೆಂಟು ನೀಟಾಗಿ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಇವಾಗ ಬೀಗ ಹಾಕೊಂಡು ಹೋಗ್ತೀನಿ.
ಹುಲ್ಲು ಕುಯ್ಕೊಂಬಂದಿದ್ನಲ್ಲ, ಇವಳು ನಮ್ಮ ಪುಟ್ಟ ಲಕ್ಷ್ಮಿಗೆ ಹಾಕಿದ್ದೆ, ಅವಳು ತಿಂತಾವಳು ನೋಡಿ. ಹೀಗೆ ಸಣ್ಣ ಕರುಗಳಿಗೆ ಬರೀ ಹಾಲು ಕುಡಿಸ್ಬಿಟ್ಟು ಸುಮ್ಮನಾಗಬಾರ್ದು. ಸ್ವಲ್ಪ ಅದ್ರ ಮುಂದಕ್ಕೆ ಸ್ವಲ್ಪ ಹುಲ್ಲನ್ನ ತೊಗೊಂಬಂದು ಹಾಕಿದ್ರೆ ಅವಾಗವೇ ಮೇವು ತಿನ್ನೋದು ಪಾಠ ಆಗ್ತಾವೆ ನೋಡಿ. ತಿಂತಾ ಇದ್ದಾಳೆ ಅವಳೇ. ಪುಟ್ಟಲಕ್ಷ್ಮಿ ಪುಟ್ಟಲಕ್ಷ್ಮಿ ನೀನು ಪುಟ್ಟಲಕ್ಷ್ಮಿ ತಿನ್ನ. ಇವ್ರು ಇಲ್ಲಿ ತಿಂತಾ ಇದ್ದಾರೆ. ಏನಪ್ಪ ಅಂತ ಅಂದರೆ ನಮ್ಮ ಕೋಳಿಗಳು ಮೊಟ್ಟೆ ಇಟ್ಟಿದ್ದಾವ ನೋಡೋಣ ಬನ್ನಿ ಫ್ರೆಂಡ್ಸ್. ಆವಾಗಲೇ ಎತ್ಕೋಬೇಕಾಗಿತ್ತು, ಇಟ್ಟಿದ್ದಾವ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಇವಾಗ ನೋಡೋಣ ಬನ್ನಿ. ಇಲ್ಲಿ 2 ಇದ್ದಾವೆ. ಮೊಟ್ಟೆ ಇಟ್ಟಿಲ್ವ ನೀನು? ನಿನ್ನ ನನ್ನೇ ಎದುರಿಸ್ಬಿಟ್ಟಲ್ಲ. ಇಲ್ಲ ಮೊಟ್ಟೆ ನೀನು ಮರಿ ಮಾಡಿಲ್ಲ, ಮೇವಲ್ಲಿ ಐತಿ ತಿನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, 3 ಮೊಟ್ಟೆ ಇದ್ದಾವೆ. ಅದೊಂದು ಕೋಳಿನ ಮರಿ ಮಾಡಿಸೋದಕ್ಕೆ ಕುಣಿಸಿದ್ದೀವಿ. ಒಂದು 16 ಮೊಟ್ಟೆ ಏನೋ ಇದೆ ಅದರೊಳಗೆ. ಮರಿ ಮಾಡಿಸೋದಕ್ಕೆ ಕುಣಿಸಿದ್ದೀವಿ. ಇಲ್ಲಿ ಡೈಲಿ ಒಂದು 3 ಮೊಟ್ಟೆ 4 ಮೊಟ್ಟೆ ಇಡವು. ಒಂದು ಕೋಳಿನ ಕೊಟ್ಬಿಟ್ಟು ಯಾರೋ ಬೇಕು ಅಂತ ಕೇಳಿದರು, 450 ರೂಪಾಯಿ ಕೆಜಿ ಹಂಗೆ ಒಂದು ಕೋಳಿನ ಕೊಟ್ಟು, ಏನೋ 1.25 kg ಏನೋ ಇತ್ತಂತೆ ಕೋಳಿ. ಇವಾಗ 3 ಮೊಟ್ಟೆ ಇಡ್ತಾ ಇದ್ದಾವೆ. ಇವನು ಸಹ ಮರಿ ಮಾಡೋದಕ್ಕೆ ಕುಂಡಿಸ್ಬೇಕು. ಇವು ಒಂದು 40 ಮೊಟ್ಟೆನ ಆಗಿದ್ದಾವೆ. ಒಂದೊಂದು ಕೋಳಿಗೆ ಒಂದು 15 ಮೊಟ್ಟೆ ಥರ 3 ಕೋಳಿನ ಕುಂಡಿಸ್ಬೇಕು. ನಾನು ಕುಂಡಿಸ್ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಮೊಟ್ಟೆಗಳು ಹೊಸ ಮೊಟ್ಟೆಗಳನ್ನೆಲ್ಲ ತಂದು ಇಲ್ಲಿಡ್ತೀನಿ. ಹೊಸ ಮೊಟ್ಟೆಗಳು ಫಸ್ಟ್ ಸ್ಟಾರ್ಟಿಂಗ್ ಇಕ್ಕಿದ್ವಲ್ಲ, ಅವನ್ನ ಫ್ರಿಡ್ಜ್ ಒಳಗೆ ಇಟ್ಟಿದ್ದೀನಿ. ಇವನ್ನ ಇಲ್ಲಿ ಮರಿ ಮಾಡ್ಸೋಕೆ ಕುಣಿಸ್ತೀವಲ್ಲ, ಆ ಮೊಟ್ಟೆಗಳನ್ನೆಲ್ಲ ಇಲ್ಲಿ ಒಂದು ತಪ್ಪಲಿಗೆ ಅಕ್ಕಿ ತುಂಬಿಟ್ಟು ಇಟ್ಟಿದ್ದೀನಿ. ಏನಂದರೆ ಫ್ರೆಂಡ್ಸ್, ಟೈಮ್ ಬಂದು 3 ಗಂಟೆ. ಏನು ಅಂತ ಅಂದರೆ, ನಮ್ಮ ಯಜಮಾನ್ರದ್ದು ಒಂದು ಕಂಪ್ಲೇಂಟು. ಊಟ ಹಾಕಲ್ಲ ಮಧ್ಯಾಹ್ನ ಟೈಮು ನಮ್ಮ ಕೆಲ್ದಂಗೆ ಅಂತ ಅಂದ್ಬಿಟ್ಟು ಅಂತಾರೆ. ಯಾಕೆ ಅಂತ ಅಂದರೆ, ಇವನು ಬಂದ ತಕ್ಷಣ ಏನು ಮಾಡ್ತಾನೆ ಅಂದರೆ, ನೈಟ್ ಹೊತ್ತು ಅವ್ರು ಬಂದ ತಕ್ಷಣ ಹೊಡೋಗ್ಬಿಟ್ಟು ಏನೇನೋ ಒಂಥರ ಸೌಂಡ್ ಮಾಡೋದು, ಆಮೇಲೆ ಊಟ ಕುತ್ಕತ್ತು ಅಂದರೆ ಊಟ ಮಾಡ್ಬೇಕಾದ್ರೆ ಸೌಂಡ್ ಮಾಡೋದು, ಆ ಥರ ಮಾಡ್ತಾನೆ. ಅದಕ್ಕೆ ಅವರು ನೀನು ಮಧ್ಯಾಹ್ನದ ಊಟ ಹಾಕಿಲ್ಲ ಅವನಿಗೆ, ಅದಕ್ಕೋಸ್ಕರ ಅವ್ನು ಈ ಥರ ಸೌಂಡ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಅದಕ್ಕೆ ವೀಡಿಯೋ ಮಾಡಿಬಿಟ್ಟು ಇವತ್ತು ಅವ್ರಿಗೆ ಊಟ ಹಾಕ್ತಾಯಿದ್ದೀನಿ. ಅಲ್ಲ ಕೆಂದ, ಹೇಳ್ತೀವತ್ತು ಊಟ ಹಾಕಿದ್ದು ಅಂತ ಹೇಳ್ತೀಯಾ? ನಿಜ ಹೇಳಬೇಕು. ನಿಜ ಹೇಳ್ತಾನಂತ ಇವತ್ತು ನೋಡೋಣ ಅವ್ರು ಊಟ ಮಾಡ್ಬೇಕಾದ್ರೆ ಹೆಂಗೆ ಆ್ಯಕ್ಷನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಇವತ್ತು ಅದಕ್ಕೇ ಊಟ ಕಲಿಸ್ಕೊಂಬಿಟ್ಟು ಬಂದಿದ್ದೀನಿ. ಬಾ, ಅವ್ರಿಗೋಸ್ಕರ ಈ ವಿಡಿಯೋ. ನಮ್ಮ ಕೆಂದಂಗೆ ಊಟ ಹಾಕಿಲ್ಲ, ಅವ್ನು ಸಣ್ಣ ಆಗ್ತಾನೆ ಅಂತ ಅಂತಾರೆ. ಅವ್ನು ಸಣ್ಣ ಆಗ್ತಾವನಂತೆ, ನಾನು ಮಧ್ಯಾಹ್ನದ ಊಟ ಹಾಕ್ತಾನೆ. ಅದಕ್ಕೆ ಇವತ್ತು ವಿಡಿಯೋ ಮಾಡ್ಬಿಟ್ಟು ಊಟ ಹಾಕ್ತಾಯಿದ್ದೀನಿ. ನಿನ್ನ ಬಟ್ಟಲಿಗೆ ಹಾಕ್ತೀನಿ. ಊಟ ಹಾಕ್ತೀನಿ ನಾನು ಊಟ ಮಾಡಲಿಲ್ಲ ಅಂದರೂ ಮಧ್ಯಾಹ್ನದ ಅವ್ನಿಗೆ ಊಟ ಹಾಕ್ತೀನಿ. ನಮ್ಮ ಮನೆಯವರು ಹೇಳ್ತಾರೆ, ಅವ್ನು ಸಣ್ಣ ಆಗ್ತಾನೆ, ನೀನು ಮಧ್ಯಾಹ್ನದ ಊಟ ಆಗ್ತಾ ಇಲ್ಲ ಅವ್ನಿಗೆ ಅಂತಾರೆ. ಅದಕ್ಕೋಸ್ಕರ ಇವತ್ತು ಅವ್ರಿಗೋಸ್ಕರ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆಯೇ ಇವತ್ತು ಮನೆಯಲ್ಲಿ ವಾರ ಇತ್ತು, ಪೂಜೆ ಇತ್ತು. ಅದಕ್ಕೋಸ್ಕರ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಮನೆಯೆಲ್ಲ ಸೀಟ್ಬಿಡೋಣ ಅಂತ ಅಂದ್ಬಿಟ್ಟು ನೀರೆಲ್ಲ ಕಾಯ್ತಾ ಇದ್ದೋ. ಅದಕ್ಕೆ ಫಸ್ಟು ನೆಲ ಸಿಟ್ಕೊಂಬರೋಣ ಅಂತ ಅಂದ್ಬಿಟ್ಟು ನೆಲನ ಸೀಟ್ತಾ ಇದ್ದೆ. ಫ್ರೆಂಡ್ಸ್, ಏನಪ್ಪ ಅಂತ ಅಂದರೆ, ಇವಾಗ ಸ್ನಾನ ಎಲ್ಲ ಆಯಿತು. ದೇವರು ದೀಪಗಳನ್ನೆಲ್ಲ ಬೆಳಗಿ, ಕಳಸಗಳನ್ನೆಲ್ಲ ಬೆಳಗಿಟ್ಟು, ದೇವ್ರ ಫೋಟೋ ಎಲ್ಲ ಸೀಟಿ, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಈಗ ದೇವ್ರಿಗೆ ಮಾಡಿಸೋದಕ್ಕೆ ಹೂವು ಬೇಕಲ್ವ, ಪತ್ರೆ ಕಿತ್ಕೊಂಬೋಣ ಅಂತ ಹೋಗ್ತಾ ಇದ್ದೀನಿ. ಮನೆ ಹತ್ರ ಪತ್ರೆಗಳಿಲ್ಲ, ಆವಾಗಿದ್ದೋ ಇವಾಗಿಲ್ಲ. ಗಿಡ ಎಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿದ್ದಾವೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಅತ್ತೆ ಸ್ವಲ್ಪ
ಪತ್ರೆಗಳು ಹಾಕಿದ್ದಾರೆ. ಏನು ಪತ್ರೆ ಅಂದರೆ ಚೆಂಡು ಹೂವಿನ ಪತ್ರೆ. ಅವನ್ನ ಫೋಟೋಗಳಿಗೆ ಮಡಿಸ್ತಾರೆ ಚೆಂಡು ಹೂವಿನ ಪತ್ರೆನ ನಮ್ಮ ಕಡೆ ತುಂಬಾ ಚೆನ್ನಾಗಿರುತ್ತೆ. ಫೋಟೋಗೆಲ್ಲ ಆ ಪತ್ರೆಗಳನ್ನೆಲ್ಲ ಮಡಿಸಿದಾಗ ಮನೆಯೆಲ್ಲ ಫುಲ್ಲು ಘಮ್ಗುಡ್ತಾ ಇರ್ತದೆ. ಸುವಾಸನೆ ಬರ್ತಾ ಇರುತ್ತೆ ಆ ಮನೆಯಲ್ಲೆಲ್ಲ. ಏನೋ ಒಂಥರ ಚೆನ್ನಾಗಿರುತ್ತೆ ಆ ಸ್ಮೆಲ್ಲು. ಅದಕ್ಕೆ ಇವಾಗ ಚೆಂಡು ಹೂವಿನ ಪತ್ರೆಗಳು ಮತ್ತು ಹೂವು ಇದ್ದರೆ ಹೂವನ್ನು ಕಿತ್ಕೊಂಡ್ಬಿಟ್ಟು ಬರ್ತೀನಿ. ಈಗ ಹೊಲ್ದೊಳಗೆ ಹೋಗ್ತಾ ಇದ್ದೆ, ಹೋಗ್ಬಿಟ್ಟು ಕಿತ್ಕೊಂಡು ಬರ್ತೀನಿ. ಎಲ್ಲ ಆಲ್ಮೋಸ್ಟು ಎಲ್ಲ ಫೋಟೋ ಎಲ್ಲ ಸೀಟ್ ಎಲ್ಲ ಮಾಡಿದ್ದೀನಿ. ಇವಾಗ ಪೂಜೆ ಮಾಡೋದೊಂದೇ, ಹೋಗಿ ಪತ್ರೆಗಳೆಲ್ಲ ಮಡಿಸ್ಬಿಟ್ಟು ಪೂಜೆ ಮಾಡೋದೊಂದೇ. ನೋಡಿ, ಇಲ್ಲೊಂದು ಗಿಡ ಇದೆ ಚೆಂಡು ಹೂವಿನ ಗಿಡ. ನೆಕ್ಸ್ಟು ಇಲ್ಲೊಂದಿದೆ. ಇದು ಬಂದು ಚಿಂತಾಮಣಿ ಚೆಂಡು ಹೂವಿನ ಹೂವು. ಇದು ನೋಡಿ ಇಲ್ಲಿದೆ, ಒಂದೊಂದು ಹೂವು ಬಿಟ್ಟಿದೆ. ಈ ಹೂವುಗಳ್ನು ಸಹ ಕಿತ್ಕೊಳ್ತೀನಿ. ಇನ್ನು ಈ ಪತ್ರೆಗಳಿದೆಯಲ್ಲ, ಇದನ್ನು ಸಹ ಫೋಟೋಗಳಿಗೆ ಮಡಿಸ್ಬೋದು. ನೋಡಿ, ಫುಲ್ಲು ಗಿಡ ಎಲ್ಲ ಹರಡ್ಕೊಂಡಿದೆ. ಇಲ್ಲೊಂದು ಗಿಡ ಇದೆ, ಅದರಲ್ಲಿ ಹೂವು ಇದೆಯಾ ನೋಡೋಣ. ಇಲ್ಲೊಂದು ಗಿಡ ಇದೆ. ನೋಡಿ, ಇಷ್ಟು ಕಿತ್ಕೊಂಡಿದ್ದೀನಿ. ನೋಡಿ, ಮೆಣಸಿನ ಸಸಿ ಎಷ್ಟು ಚೆನ್ನಾಗಿದ್ದು ಅಂದರೆ ಗಿಡ. ಮಳೆ ಆವಾಗ ತುಂಬ ದಿನ ಮಳೆ ಹಿಡ್ಕೊಂಡ್ಬಿಡ್ತು, ಒಂದು 15 ದಿನ ಫುಲ್ಲು ಮಳೆ ನೀರು ಬಂದು ಗಿಡ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟು. ನೋಡಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಇದೇ ಸ್ವಲ್ಪ ಕಾಯಿ. ಇಷ್ಟು ಕಿತ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ತೊಗರಿ ಗಿಡ ಇದೆ, ಒಂದೊಂದು ಕಾಯಿ ಇದ್ದಾವೆ ಇಲ್ಲಿ. ಫ್ರೆಂಡ್ಸ್, ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗಿ ಹಸುನ ಹಿಡ್ಕೊಂಡ್ಬಿಟ್ಟು ಬರಬೇಕು. ಅದಕ್ಕೆ ಮಧ್ಯಾಹ್ನ ನೀರನ್ನ ಕುಡಿಸಿಲ್ಲ. ಈಗ ಹೋಗಿ ಪೂಜೆ ಮಾಡಿಬಿಟ್ಟು ಹೋಗಿ ನೀರು ಕುಡಿಸೋಕೆ ಹಿಡ್ಕೊಂಬಿಟ್ಟು ಬರಬೇಕು. ಮತ್ತು ಆಡಿಗೆ ಇನ್ನೊಂದು ಸ್ವಲ್ಪ ಮೇವನ್ನ ಕುಯ್ಬೇಕು. ಆವಾಗಲೇ ಕುಯ್ದಿಟ್ಟಿದ್ದು ಮತ್ತೆ ಕುಯ್ದೇ ಇಲ್ಲ. ಇಷ್ಟವರೆಗೂ ನೆಲ ಸೀಟೋದಂತೆ, ಸ್ನಾನ ಮಾಡ್ಕೊಂಬರೋದಂತೆ, ನೆಕ್ಸ್ಟು ಆ ದೇವಸ್ಥಾನನೆಲ್ಲ ಬೆಳಗ್ಗೆ ಎಲ್ಲ ಇಟ್ಬಿಟ್ಟು ಬಂದಿದ್ದೀನಿ. ನಮ್ಮ ಆಡಿಗೂ ಸ್ವಲ್ಪ ಮೇವನ್ನ ಕುಯ್ಕೊಂಬರ್ಬೇಕು. ಪೂಜೆ ಮಾಡಾದ್ಮೇಲೆ ಫ್ರೆಂಡ್ಸ್ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಫೈನಲಿ ಪೂಜೆ ಮುಗೀತು ನಮ್ಮದು. ನೋಡಿ, ಫೈನಲಿ ನಮ್ಮ ಮುದ್ದು ಮೂಡಲಗಿರಿಯಪ್ಪ, ನಮ್ಮ ತಿರುಪತಿ ತಿಮ್ಮಪ್ಪ ಈ ರೀತಿ ಕಾಣಿಸ್ತಾ ಇದ್ದಾರೆ. ಫೈನಲಿ ನಮ್ಮ ಪೂಜೆ ಮುಗೀತು ನೋಡಿ. ಪೂಜೆ ಮುಗೀತು. ಈಗ ಏನಿದ್ರು ಹೋಗಿ ಹಸುನ ಇಟ್ಕೊಂಬರ್ಬೇಕು. ಹೋಗಿ ಹಸುನ ಇಟ್ಕೊಂಡ್ಬಿಟ್ಟು ಬರ್ತೀನಿ. ಬಂದು ಅದಕ್ಕೆ ಸ್ವಲ್ಪ ನೀರು ತೋರಿಸ್ಬೇಕು. ಫ್ರೆಂಡ್ಸ್, ಇವಾಗ ಕಾಫಿ ಎಲ್ಲ ಆಯಿತು. ಇವಾಗ ಹಸು ಇಟ್ಕೊಂಬರೋಣ ಅಂತ ಹೋಯ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು, ಕಾಫಿ ಮುಗೀತು, ಹಾಡುಗಳೆಲ್ಲ ಒಳಗೆ ಕಟ್ಟಾಕ್ತೆ. ಇವಾಗ ಹೋಗಿ ಹಸು ಇಟ್ಕೊಂಬಂದು ಅದಕ್ಕೆ ಸ್ವಲ್ಪ ತಿಂಡಿ ತಿನ್ನಿಸ್ಬೇಕು. ತಿಂಡಿ ನೆನೆಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಇಲ್ಲೊಂದು ಗಿಡ ತೋರಿಸ್ತೀನಿ. ಇದು ಏನು ಗಿಡ ಅಂತ ಗೊತ್ತಿಲ್ಲ. ನೋಡಿ, ನಮ್ಮ ಬೇಲಿಯೊಳಗೆ ಬಿಟ್ಟಿದೆ. ಇದು ಹಾಕಿರೋದಲ್ಲ, ಇದರಲ್ಲೊಂದು ಕಾಯಿ ಹುಟ್ಟಿದೆ. ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಬೇಲಿ ಒಳಗಿದೆ. ಇದು ಏನು ಗಿಡ ಅಂತ ಗೊತ್ತಿಲ್ಲ ಮಾತ್ರ. ಇದರಲ್ಲಿ ಕಾಯಿ ಬಿಟ್ಟಿದೆ. ನೋಡಿ, ಈ ರೀತಿ ಇದೆ ಎಲೆ. ನೋಡಿ, ಹೂವು ಈ ರೀತಿ ಇದೆ. ಕಾಯಿ ತೋರಿಸ್ತೀನಿ ತಡೀರಿ ನಾನು ನಿಮಗೆ.
ನೋಡಿ ನೋಡಿ ಇಲ್ಲಿದೆ ಕಾಯಿ, ಗಿಡ ನೋಡಿ ಆ ರೀತಿ ಇದೆ. ಏನು ಕಾಯಿ ಅಂತ ಮಾತ್ರ ಗೊತ್ತಿಲ್ಲ. ನೋಡಿ ಹಿಂಗಿದೆ ಕಾಯಿ, ಬೇಲಿಯೊಳಗಿದೆ. ನಾವೇನಿದು ಹಾಕಿರೋದಲ್ಲ, ಅದೇ ಹುಟ್ಟಿದೆ. ಒಳಗಡೆ ಈ ರೀತಿ ಇದೆ. ಬೀಜ ಏನಿಲ್ಲ, ಚಿಕ್ಕ ಚಿಕ್ಕದು ಒಂದೊಂದು ಸಣ್ಣದು ಬೀಜ ಇದೆ ಅಷ್ಟೇ. ಏನು ಕಾಯಿ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇನು ಕಾಯಿ ಅಂತ ಅಂದ್ಬಿಟ್ಟು. ಮುರಿದೆ ನಾನು. ನೋಡಿ ಹಿಂಗಿದೆ. ಎಲೆ ತೋರಿಸಿದ್ನಲ್ಲ ಗಿಡ, ಅದೇ ಉಟ್ಕೊಂಡಿರೋದು, ನಾವೇನು ಹಾಕಿಲ್ಲ. ಅದೇ ಉಟ್ಕೊಂಡಿದೆ. ಏನು ಕಾಯಿ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ನಿಮ್ಮ ಮೆಸೇಜ್ ಮುಖಾಂತರ ತಿಳಿಸಿ. ಹಸು ಇಟ್ಕೊಂಡು ಬರ್ಬೇಕಾದ್ರೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮುನಸು ಮುನಸು ಮುನುಸು ನಡಿ ಹೋಗೋಣ, ನಡಿ ಹೋಗೋಣ. ಎತ್ತು ಕಾಲು ಎತ್ತಕ್ಕ, ಬಾ 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 ಬರವ, ಇದ್ರೊಳಗೆ ಬರೀ ಮುಳ್ಳು. ಬಾ 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 ಲಕ್ಷ್ಮವ್ವ, ಗೌರವ್ವ ಇವಳು, ಲಕ್ಷ್ಮವ್ವಲ್ಲ. ಬೇಗ ಡ್ಯಾನ್ಸ್ ನೋಡಿ ಫ್ರೆಂಡ್ಸ್. ನಮ್ಮ ಗೌರಿದ ಹೂವ ನಿಮ್ಗೆ ಎಳೆಯೋಕ್ಕಾಗಲ್ಲ, ಬಾರವ. ಅಲ್ಲಿ ಬಿಡ್ತೀನಿ ಬಾ, ಹತ್ರದ ಅಲ್ಲಿ ಅಂದವ ಏನು ಬಾ, ನಂಗೆ ಎಳೆಯೋಕ್ಕಾಗಲ್ಲ. ಬಾ ಅಲ್ಲಿ ಆಟ ಬರ್ತೈತೆ, ಬಾ ಯಾವ್ದು ಬೇಗ ಬೇಗ ಹುಡುಗ 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 ಓಡು 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 ಓಡು. ಫ್ರೆಂಡ್ಸ್ ಹಾಗೆಯೇ ಮಶ್ರೂಮ್ ತೊಗೊಂಬಂದಿದ್ರು ನಮ್ಮ ಮನೇಲಿ. ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಶ್ರೂಮ್ ಎಲ್ಲ ಕಟ್ ಮಾಡಿ ತೊಳೆಯೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಮಶ್ರೂಮ್ ಬಿರಿಯಾನಿಗೆ ಚಕ್ಕೆ ಮತ್ತು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುದೀನ, ಒಂದು ಅರ್ಧ ಟೊಮೊಟೊ ತಗೊಂಡಿದ್ದೀನಿ. ಇದನ್ನ ಇವಾಗ ರುಬ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ಹಾಗೆಯೇ ಒಂದು ತಪ್ಪೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಚಕ್ಕೆ ಮತ್ತು ಕಾಳು ಮೆಣಸನ್ನ ಹಾಕಿದ್ದೀನಿ. ನೆಕ್ಸ್ಟು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಆ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಕಟ್ ಮಾಡಿರೋಂಥ ಮಶ್ರೂಮ್ನ ಹಾಕಿ ಫ್ರೈ ಮಾಡ್ತೀನಿ. ಇವಾಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇವಾಗ ನೀರನ್ನ ನಾವು ಅಕ್ಕಿ ಎಷ್ಟು ತಗೊಳ್ತೀವಿ ಅದ್ರ ಮೇಲೆ ಅಳತೆ ಮಾಡಿಕೊಂಡು ನೀರನ್ನ ಸೇರಿಸ್ಬೇಕು. ಮತ್ತು ಸ್ವಲ್ಪ ಚಿಕನ್ ಮಸಾಲ ಮತ್ತು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಿಟ್ಟು ನೆಕ್ಸ್ಟು ಇದು ಕುದೀತಾ ಇದೆ. ಇವಾಗ ಅಕ್ಕಿನ ತೊಗೊಂಬಿಟ್ಟು ಬಂದಿದ್ದೀನಿ, ತೊಳೆದು. ಇವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ರೆ ಉಪ್ಪನ್ನ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನೋಡಾದ್ಮೇಲೆ ಇನ್ನೂ ಸ್ವಲ್ಪ ಬೇಯಬೇಕು. ಈ ಸಮಯದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಿಗೆ ಇಟ್ಟು ಒಂದು ಭಾರವಾದ ಒಂದು ಕಲ್ಲನ್ನ ಏನಾದ್ರು ಇಟ್ಬಿಡ್ತೀನಿ. ರುಚಿಕರವಾದ ದಮ್ ಬಿರಿಯಾನಿ ರೆಡಿ ಆಗುತ್ತೆ.